ಮೈಸೂರಲ್ಲಿ ಕಳಪೆ ಗುಣಮಟ್ಟದ ಎಲೆಕೋಸು ಪೈರನ್ನು ಮಾರಾಟ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಕೊನೆ ಘಳಿಗೆಯಲ್ಲಿ ಫಸಲು ಕೈ ಕೊಟ್ಟಿದ್ದರಿಂದ ಕಂಗಾಲಾಗಿದ್ದಾರೆ ಅಲ್ಲಿನ ರೈತರು. ಇನ್ನೇನೋ ಎಲೆಕೋಸನ್ನು ಹಾಕಿದ್ದೇವೆ, ಉತ್ತಮ ಇಳುವರಿ ಬರುತ್ತೆ ಅಂತ ಹೇಳಿ ಅಲ್ಲಿನ ರೈತರು ಕಾಯ್ತಾ ಇದ್ರು. ಆದರೆ ಇಳುವರಿ ಬಂದಿಲ್ಲ. ಅದಕ್ಕೆ ಕಾರಣ ಕಳಪೆ ಗುಣಮಟ್ಟದ ಪೈರು ಕೊಟ್ಟಿದ್ದಾರೆ. ರಾಂಪುರ ಗ್ರಾಮದ ನಾಗೇಶ್ವರ ಹೈಟೆಕ್ ನರ್ಸರಿಯಿಂದ ಈ ಪೈರು ಖರೀದಿಯಾಗಿದೆ. ನರ್ಸರಿ ಮಾಲೀಕನ ವಂಚನೆಗೆ ಬೇಸತ್ತಂತ ರೈತರು ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ದಾರಂತೆ. ಜಮೀನು ಭೋಗ್ಯಕ್ಕೆ ಪಡೆದುಕೊಂಡು ಎಲೆಕೋಸು ಪೈರು ಹಾಕಿದ್ದಾರೆ ರೈತರು. ಪೈರು ಹಾಕಿದಾಗ ನಿಗದಿತ ಅವಧಿಯಲ್ಲಿ ಬೆಳೆ ಬಂದಿಲ್ಲ. 3 ತಿಂಗಳಿಗೆ ಬರಬೇಕಾಗಿದ್ದಂಥ ಬೆಳೆ 5 ತಿಂಗಳಾದರೂ ಬಂದಿಲ್ಲ. ನರ್ಸರಿ ಮಾಲೀಕನ ಕೇಳಿದ್ರೆ ಆತ ಉಡಾಫೆಯ ಉತ್ತರವನ್ನು ಕೊಡ್ತಾನಂತೆ. ಕಳಪೆ ಗುಣಮಟ್ಟದ ಪೈರು ನೀಡಿದ್ದಾರೆ ಅಂತ ಹೇಳಿ ರೈತರು ಆರೋಪವನ್ನು ಮಾಡಿದ್ದಾರೆ. ಉಂಡ್ಗಟ್ಟೆ ಇಲ್ಲ, 2 ತಿಂಗಳಾದ್ರೂ ಉಂಡ್ಗಟ್ಟೆ ಇಲ್ಲ. ಪೂರ್ತಿ ಜೈಪುರದಿಂದ ಔಷಧಿ ತಂದು ಹೊಡೆದಿರೋದು. ಆಳುಗಳೆಲ್ಲ ಎಣ್ಣಾಳು ಗಂಡಾಳೆಲ್ಲ 120 ಎಣ್ಣಾಳು ಕೆಲಸ ಮಾಡ್ಯಾರ, 15 ಗಂಟೆ ಕೆಲಸ ಮಾಡ್ಯಾರ. ಔಷಧಿ ಎಲ್ಲ ಪೂರ್ತಿ ಜೈಪುರದಿಂದ ತಗೊಂಬಂದು ಜೈಪುರದಿಂದ ತಂದು ಹೊಡೆದಿರೋದು. ಲೋಕಲ್ ಯಾವುದು ಹೊಡೆದಿಲ್ಲ. ಗೊಬ್ಬರ ಎಲ್ಲ 15 ಮೂಟೆ ಗೊಬ್ಬರ ಕಟ್ಟಿದ್ದೀನಿ. ಆದರೆ ಈಗ ಇನ್ನೇನು ಇಲ್ಲಿ ಟೈಮ್ ಮುಗೀತಿ ಇರೋದು. ಇನ್ನು ಇದು ಕೆಲಸ ಮುಗಿದಕ್ಕೆ 20 ದಿನದಲ್ಲೇ ಕಟಿಂಗ್ ಆಗಬೇಕಾಯ್ತು. 3 ತಿಂಗಳೊಳಗೆ ಅದ್ರ ಕೆಲಸ ಬಂದ್ರೆ ಇನ್ನು ಏನು ಇದ್ರಿ ಇಲ್ಲ. ಈಗ ಒಂದು 8-10 ಲಕ್ಷ ನಷ್ಟ ಆಗಿದೆ. ಈಗ ನಮ್ಗೆ 10 ಲಕ್ಷ ಇವತ್ತು ಕರೆಕ್ಟಾಗಿ ಬಂದಿರಿ. ಇವತ್ತು ರೈತರು ನಮ್ಗೆ 10 ಲಕ್ಷ ಸಿಕ್ಕೋದು. ನಮ್ಗೆ ರೈತನಿಗೆ ಸಿಕ್ಕದೇ ಅಪರೂಪ. ನಮ್ಗೆ ಇದೇ ನಮ್ಗೆ ಮೊದಲು ತುಂಬ ಕಷ್ಟ ಬಿದ್ದು ಎಲ್ಲ ಜೆಟ್ಟೆಲ್ಲ ಫಿಟ್ ಮಾಡಿ, ಮಳೆ ಬ್ಯಾಸ್ಗ ನೀರಿಲ್ಲ ಅಂತ ಈ ಜೆಟ್ಟೆಲ್ಲ ಫಿಟ್ ಮಾಡ್ಕೊಂಡು ಇಷ್ಟೆಲ್ಲ ಖರ್ಚು ಮಾಡಿ ಹಗಲು ರಾತ್ರಿ ಎಲ್ಲ ಕಷ್ಟ ಬಿದ್ದು ಮಾಡಿರುವ ಇವತ್ತು ಈ ಥರ ಆಗದ. ಅವನು ನೋಡಿದ್ರೆ ನಮ್ಮ ಹತ್ರಕ್ಕೆ ಬಂದು ಇನ್ನೂವರೆಗೂ ಫ್ಲ್ಯಾಟ್ಗೆ ಬಂದು ನೋಡಿಲ್ಲ. ನರ್ಸರನಿಗೆ ಹೇಳಿ ನೆನ್ನೆ ಮಾತಾಡೋಗಂಟ ಮಾಡ್ಕೊಂತ ಹೇಳೈತೆ ಅವನು ಉಡಾಪಿ ಹೊರ್ತಾನೆ. ಅವ್ರು ಮಾತಾಡ್ಬಿಟ್ಟು ಫೋನಲ್ಲಿ ಮಾತಾಡ್ಬಿಟ್ಟು ಅದು ಯಾವನ್ ಕರ್ಕೊಬೋದು ನಾನು ನೋಡ್ಕೊತೀನಿ. ಅದೇ ನಿಮ್ಮ ನಿರ್ಧಾರ ಏನಾಗ? ಅದೇ ನಮ್ಮ ನಿರ್ಧಾರ. ಈಗ ನಮ್ಗೆ ಈಗ ಇಲ್ಲ ನಮಗೆ ಪರಿಹಾರ, ನಮ್ಗೆ ಏನಾದ್ರು ಪರಿಹಾರ ವ್ಯವಸ್ಥೆ ಬೇಕು. ಇಲ್ಲ ನಾವು ಸಾಯ್ಬೇಕು. ಜನಕ್ಕೆ ಸಾಲ ಅಂತೂ ಈಗ ತೀರ್ಸೋಕ್ಕಾಗಲ್ಲ. ನಮ್ಗೆ ಈಗ ಮುಂದೆ ವ್ಯವಸಾಯ ಮಾಡ್ತೀನಿ ಅಂದ್ರೆ ನನಗೆ ಈಗ 50,000 ಬಂಡವಾಳ ಬೇಕು. ಈಗ ಕೊಟ್ಟಿರೋ ತಿರ್ಗಾ ನಾವು ಕೇಳಿದ್ರೆ ಸಾಲ ಕೊಡೋಲ್ಲ. ಉಂಡ್ಗಟ್ಟೆ ಇಲ್ಲ, 2 ತಿಂಗಳಾದ್ರೂ ಉಂಡ್ಗಟ್ಟೆ ಇಲ್ಲ. ಪೂರ್ತಿ ಜೈಪುರದಿಂದ ಔಷಧಿ ತಂದು ಹೊಡೆದಿರೋದು. ಆಳುಗಳೆಲ್ಲ ಎಣ್ಣಾಳು ಗಂಡಾಳೆಲ್ಲ 120 ಎಣ್ಣಾಳು ಕೆಲಸ ಮಾಡ್ಯಾರ, 15 ಗಂಟೆ ಕೆಲಸ ಮಾಡ್ಯಾರ. ಔಷಧಿ ಎಲ್ಲ ಹೊಡೆದಿದೆ. ಔಷಧಿ ಎಲ್ಲ ಪೂರ್ತಿ ಜೈಪುರದಿಂದ ತಗೊಂಬಂದು ಜೈಪುರದಿಂದ ತಂದು ಹೊಡೆದಿರೋದು. ಲೋಕಲ್ ಯಾವುದು ಹೊಡೆದಿಲ್ಲ. ಗೊಬ್ಬರ ಎಲ್ಲ 15 ಮೂಟೆ ಗೊಬ್ಬರ ಕಟ್ಟಿದ್ದೀವಿ.